ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ಮ್ಯಾಚಲ್ಲಿ ಸನ್ರೈಸರ್ಸ್ ಹೈದರಾಬಾದ್ 57 ರನ್ ಭರ್ಜರಿ ಜಯ ಸಾಧಿಸಿದೆ ಅಂತಲೇ ಹೇಳ್ಬೋದು. ಇನಿಷಿಯಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಸನ್ರೈಸರ್ಸ್ ಹೈದರಾಬಾದ್ 216 ರನ್ ಭರ್ಜರಿ ಟಾರ್ಗೆಟ್ ಅನ್ನು ಅಲಾಟೆಡ್ 20 ಓವರ್ಸಲ್ಲಿ ಬೋರ್ಡ್ಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಇನಿಷಿಯಲಿ ವಿಕೆಟ್ಸ್ ಕಳ್ಕೊಂಡ್ರು, ಮಿಡ್ಲ್ ಓವರ್ಸಲ್ಲಿ ಒಳ್ಳೆ ಆಕ್ಸಲರೇಟ್ ಮಾಡ್ತಾರೆ. ಇಶಾನ್ ಕಿಶನ್ ಅವರಾಗಲಿ ಎನ್ರಿಚ್ ಕ್ಲಾಸನ್ ಅವರಾಗಲಿ ಒಳ್ಳೆ ಬ್ಯಾಟಿಂಗ್ ಆಡಿ ಒಳ್ಳೆ ಡೀಸೆಂಟ್ ಟಾರ್ಗೆಟ್ ಕಡೆ ತಗೊಂಡೋಗ್ತಾರೆ ಅಂತಲೇ ಹೇಳ್ಬೋದು. ಇಶಾನ್ ಕಿಶನ್ ಅವರು 91 ರನ್ಸ್ ಮಾಡ್ತಾರೆ 44 ಬಾಲ್ಸಲ್ಲಿ. ಇನ್ನು ಎನ್ರಿಚ್ ಕ್ಲಾಸನ್ ಅವರು 40 ರನ್ಸ್ ಹೊಡಿತಾರೆ 26 ಬಾಲ್ಸಲ್ಲಿ. ಮತ್ತು ಜೋಫ್ರಾ ಆರ್ಚರ್ ಅವರು ರಾಜಸ್ಥಾನ್ ಕಡೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 2 ವಿಕೆಟ್ಸ್ ಪಡ್ಕೊತಾರೆ 37 ರನ್ಸ್ ಕೊಟ್ಟು. ಮತ್ತು ಸಂದೀಪ್ ಶರ್ಮಾ, ಆಂಡ್ರೆ ಬರ್ಗರ್ ಎಲ್ಲರೂ ಕೆಲವೊಂದೊಂದು ವಿಕೆಟ್ ಪಡ್ಕೊಂಡಿದ್ದಾರೆ, ಬಟ್ ಆದರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ 216 ರನ್ ಟಾರ್ಗೆಟ್ನ ಚೇಸ್ ಮಾಡಲು ಹೋದಂತಹ ರಾಜಸ್ಥಾನ್ ರಾಯಲ್ಸ್ ಅವರು ಇನಿಷಿಯಲಿ ಬೇಜಾನ್ ವಿಕೆಟ್ಸ್ ಕಳ್ಕೊಂಡ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಓವರ್ ಪ್ರಫುಲ್ ಇಂಜೆ ಅವರ ಓವರಲ್ಲಿ 3 ವಿಕೆಟ್ ಕಳ್ಕೊತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕ್ಲಿಯರ್ ಎಕ್ಸ್ಪೀರಿಯನ್ಸ್ ಅನ್ನೋದು ಎದ್ದು ಕಾಣಿಸ್ತಿದೆ ಅಂತಲೇ ನೋಡ್ಬೋದು. ನಿನ್ನೆ ರಿಯಾನ್ ಪರಾಗ್ ಅವರಾಗಲಿ ಮತ್ತು ಧ್ರುವ್ ಜುರೇಲ್ ಅವರಾಗಲಿ ಬಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಒಬ್ಬರು ಆಡಲಿಲ್ಲ. ರಿಯಾನ್ ಪರಾಗ್ ಅವರಂತೂ ಲಾಸ್ಟ್ ಮ್ಯಾಚ್ RCB ಮೇಲೂ ಅದೇ ಥರ ವಿಕೆಟ್ ಬಂದಿದ ತಕ್ಷಣ ಬಂದು ನೋ ಲುಕ್ ಶಾಟ್ ಹೊಡೆದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ಒಬ್ಬ ಪ್ಲೇಯರ್ ರೆಸ್ಪಾನ್ಸಿಬಲ್ ಆಗಿ ನಿಂತಿದ್ರೆ ನಿನ್ನೆ ಮ್ಯಾಚ್ ಗೆಲ್ಬೋದಿತ್ತು. ಅದಕ್ಕೆ ಎಕ್ಸಾಂಪಲ್ಲೇ ರವೀಂದ್ರ ಜಡೇಜಾ ಮತ್ತು ಡೊನೋವನ್ ಫೊರೇರ್ ಅವರು ಲಾಸ್ಟಲ್ಲಿ ಬಿಲ್ಡ್ ಮಾಡಿದಂಥ ಒಂದು ಪಾರ್ಟ್ನರ್ಶಿಪ್. ಡೊನೋವನ್ ಫೊರೇರ್ ಅವರು 69 ರನ್ಸ್ ಮಾಡ್ತಾರೆ 44 ಬಾಲ್ಸಲ್ಲಿ. ಇನ್ನು ರವೀಂದ್ರ ಜಡೇಜಾ ಅವರು ಕೂಡ 32 ಬಾಲ್ಸಲ್ಲಿ 45 ರನ್ಸ್ ಮಾಡಿ ಒಳ್ಳೆ ಸಾಥ್ ಕೊಡ್ತಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಬೌಲಿಂಗ್ ಅಂತೂ ಎಕ್ಸೆಪ್ಷನಲ್ ಆಗಿತ್ತು. ನಿನ್ನೆ ಮಾಡಿದಂಥ ಇಬ್ಬರು ಯಂಗ್ಸ್ಟರ್ಸ್ ಪ್ರಫುಲ್ ಇಂಜೆ ಆಗಲಿ ಶಾಕಿಬ್ ಹುಸೇನ್ ಅವರಾಗಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು 4 ವಿಕೆಟ್ ಈಚ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚ್ ಅಂತ ಬಂದರೆ ಕೋಲ್ಕತಾ ನೈಟ್ ರೈಡರ್ಸ್ ಆಡ್ತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ನ, ಅದು ಚಿದಂಬರಂ ಸ್ಟೇಡಿಯಮ್ಮಲ್ಲಿ. ಸೊ ಇವರ ಹೆಡ್ ಟು ಹೆಡ್ ಅಂತ ನೋಡಿದ್ರೆ 32 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 20 ಮ್ಯಾಚಸ್ ಗೆದ್ದಿದ್ದಾರೆ, KKR ಅವರು 11 ಮ್ಯಾಚಸ್ ಗೆದ್ದಿದ್ದಾರೆ. ಇಲ್ಲಿ 1 ಮ್ಯಾಚ್ ನೋ ರಿಸಲ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಚಪಾಕ್ ಸ್ಟೇಡಿಯಂನ ಸ್ಟ್ಯಾಟ್ಸ್ ಅಂತ ಬಂದರೆ ಇಲ್ಲಿ ಟೋಟಲ್ 92 ಮ್ಯಾಚಸ್ ನಡೆದಿದ್ರೆ ಅದರಲ್ಲಿ 57% ಬ್ಯಾಟ್ ಫಸ್ಟ್ ಮಾಡಿರೋರು ಗೆದ್ದಿದ್ರೆ, ಬೌಲ್ ಫಸ್ಟ್ ಮಾಡಿರೋರು 47% ಗೆದ್ದಿರ್ತಾರೆ. ಇದರಲ್ಲಿ ಫಸ್ಟ್ ಇನ್ನಿಂಗ್ ಆವರೇಜ್ ಸ್ಕೋರ್ ಬಂದು 164 ಇರುತ್ತೆ, ಸೆಕೆಂಡ್ ಇನ್ನಿಂಗ್ 151 ಇರುತ್ತೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 246 ಇರುತ್ತೆ, ಅದು ಚೆನ್ನೈ ಸೂಪರ್ ಕಿಂಗ್ಸ್. ಲೋಯೆಸ್ಟ್ ಟೋಟಲ್ ಅಂತ ಬಂದರೆ 70 ರನ್ಸ್ ಬೈ RCB ಇರುತ್ತೆ. ಇಲ್ಲಿ ಹೈಯೆಸ್ಟ್ ಚೇಸ್ ಅಂತ ಬಂದು 213 ಇದ್ದರೆ, ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 126 ಇದೆ. ಸೊ ಅದೇ ರೀತಿ ನೋಡ್ತಾ ಬಂದರೆ ಇವತ್ತು ಈ ಚೆನ್ನೈ ವಿಕೆಟ್ ಆಸ್ ಯೂಶುವಲಿ ನೋಡೋ ಥರ ನಾವು ಇದು ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಆಗಿರುತ್ತೆ. ಬಟ್ ಆದರೆ ರೀಸೆಂಟ್ ಟೈಮ್ಸಲ್ಲಿ ನೋಡ್ತಾ ಇದ್ದರೆ ಇದು ಒಂಥರ ಬ್ಯಾಟಿಂಗ್ ಪ್ಯಾರಡೈಸೇ ಆಗಿದೆ. ಸೊ ಇನ್ನು ಇವರ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂದರೆ ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಲಾಸ್ಟ್ ಮ್ಯಾಚ್ ವಿನ್ನಿಂಗ್ ಕಾಂಬಿನೇಷನ್ ತಗೊಂಡೋಗ್ತಾರೆ. ಆದರೆ KKR ಕಡೆ ಲಾಟ್ ಆಫ್ ಚೇಂಜಸ್ ಮಾಡಿದ್ರೆ ಈ ಮ್ಯಾಚ್ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬರ್ಬೋದು. ನನ್ನ ಪ್ರಕಾರ ಇವರು ಫಿನಾಲೆನ್ ಜೊತೆ ಟಿಮ್ ಸೈಫರ್ಟ್ ಅವ್ರನ್ನ ಓಪನಿಂಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ನ್ಯೂಜಿಲೆಂಡ್ ಕಡೆ ಆಡಿ ಒಳ್ಳೆ ಅನುಭವ ಇದೆ ಮತ್ತು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಿಟ್ವೀನ್ ಫಿನಾಲೆನ್ ಮತ್ತು ಟಿಮ್ ಸೈಫರ್ಟ್ ಅವ್ರ ಮಧ್ಯೆ. ಮತ್ತು ಒನ್ ಡೌನಲ್ಲಿ ರಹಾನೆ ಬಂದರೆ ಆಸ್ ಯೂಶುವಲ್ ರೆಡ್ ಹಾಟ್ ಫಾರ್ಮಲ್ಲಿರೋ ಅಂಗಕ್ರಿಶ್ ರಘುವಂಶಿ ಅವರು ಇರ್ತಾರೆ. ಇನ್ನು ಕೆಮರಾನ್ ಗ್ರೀನ್, ರಿಂಕು ಸಿಂಗ್ ಮತ್ತು ಮನೀಶ್ ಪಾಂಡೆ ಅವರನ್ನು ಈ ಟೀಮಲ್ಲಿ ತಂದರೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಲಾಸ್ಟ್ ಮ್ಯಾಚ್ ರೋಮನ್ ಪವಲ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆದ್ರೂ ಈ ಟೀಮ್ಗೋಸ್ಕರ ಈ ಒಂದು ಡಿಸಿಷನ್ ತಗೊಬೇಕಾಗುತ್ತೆ. ಮನೀಶ್ ಪಾಂಡೆ ಅವ್ರನ್ನ ಆಡಿಸಿದ್ರೆ ಮತ್ತೆ ಸುನಿಲ್ ನಾರಾಯಣ್ ಮತ್ತು ನವದೀಪ್ ಸೈನಿ, ವೈಭವ್ ಅರೋರಾ, ವರುಣ್ ಚಕ್ರವರ್ತಿ ಮತ್ತು ಕಾರ್ತಿಕ್ ತ್ಯಾಗಿ ಇಂಡಿಯನ್ ಕೋರ್ ಬೌಲರ್ಸ್ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಬೋತ್ ಟೀಮ್ಸ್ ಕಂಪ್ಯಾರಿಸನ್ ಅಂತ ಬಂದರೆ ಬ್ಯಾಟಿಂಗಲ್ಲಿ ಒಳ್ಳೆ ಸಖತ್ತಾಗಿ ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ. ಲಾಸ್ಟ್ ಮ್ಯಾಚು ಚೆನ್ನೈ ಸೂಪರ್ ಕಿಂಗ್ಸ್ ಋತುರಾಜ್ ಗಾಯಕ್ವಾಡ್ ಅವ್ರು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಆಗಲಿ, ಆಯುಷ್ ಮಾತ್ರೆ, ಸರ್ಫರಾಜ್ ಖಾನ್ ಮತ್ತು ಇನ್ನು ಡೆವಾಲ್ಡ್ ಬ್ರೈಸ್ ಅವರು ಇನ್ನೂ ಬ್ಯಾಟಿಂಗ್ಗೆ ಬಂದಿಲ್ಲ. ಸೊ ಅದೇ ರೀತಿ ಬೋತ್ ಟೀಮ್ ಬೌಲಿಂಗ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಲಾಸ್ಟ್ ಮ್ಯಾಚ್ ಓವರ್ಟನ್ ಅವರು ಒಳ್ಳೆ ಬೌಲಿಂಗ್ ಮಾಡಿರ್ತಾರೆ, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕೋಲ್ಕತಾ ನೈಟ್ ರೈಡರ್ಸ್ ಅವರು ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನವದೀಪ್ ಸೈನಿ ಆಗಲಿ, ವೈಭವ್ ಅರೋರಾ ಆಗಲಿ, ಕಾರ್ತಿಕ್ ತ್ಯಾಗಿ ಅವರು ಒಳ್ಳೆ ಹೋಪ್ಫುಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇವತ್ತು ನನಗೆ ಯಾಕೋ ಕೋಲ್ಕತಾ ನೈಟ್ ರೈಡರ್ಸ್ ಅವರು ಗೆಲ್ಬೋದು ಅಂತ ಹೇಳ್ತಾ
ಶೋನ ಎಂಡ್ ಮಾಡೋಣ. ಇಲ್ಲಿವರೆಗೂ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.